ಮಹಿಷಾಸುರ ವೇಷ ಫಸ್ಟ್ ಮಾಡಿದ್ದೆ ಸೌಕೂರ್ಮಳದಲ್ಲಿ. ಓಕೆ. ಅವತ್ತೇ ಅದು ತಲೆ ಗುದ್ದದೆಲ್ಲ ಮಾಡಿದ್ದೆ. ನಾನು ಹೇಳೋದು, ನೀವೊಂದು ಹೊಸ ವೈಖರಿಯನ್ನ ಸೃಷ್ಟಿ ಮಾಡೋದಕ್ಕೆ ಹೋದ್ರಿ. ಬೇರೆ ಎಲ್ಲೋ ಇದ್ದಿರಬಹುದು ದೂರದಲ್ಲಿ, ಆದ್ರೆ ನಮ್ಮ ಈ ಸಾಮೀಪ್ಯ ಅಥವಾ ಈ ಊರುಗಳಲ್ಲಿ ಅದು ಇರ್ಲಿಲ್ಲ. ಹೌದು. ಸೊ ಹಂಗ್ ಮಾಡಿದಾಗ ನಿಮ್ಗೆ ವಿರೋಧ ವ್ಯಕ್ತ ಆಗಿಲ್ವಾ ಇದಕ್ಕೆ? ತುಂಬಾ ಆಗಿದೆ. ತುಂಬಾ ಅಂದ್ರೆ ತುಂಬಾ. ಹಾಗೆ ಮಾಡಬಾರ್ದು, ಅದು ರಂಗಸ್ಥಳಕ್ಕೆ ಸರಿಯಲ್ಲ, ಹಾಗೆ ಹೀಗೆ ತುಂಬಾ ಎಲ್ಲ ಬಂದಿದೆ. ನಮ್ಮ ದೇವಸ್ಥಾನದಲ್ಲಿ ಇರುವಂತ ಹೈಗುಳಿ ತೋರಿಸಿದ್ರು ದೇವರನ್ನ. ಅಂದ್ರೆ 2 ಕೊಂಬು ಉಂಟು ಅದಕ್ಕೆ. ಹಾಗೆ ಮುಖ ವರ್ಣಿಕೆಲ್ಲ ಹೀಗೆ ಬರ್ಬೇಕಂತೇಳಿ ಭಾಗವತರು ನಿರ್ದೇಶನ ಮಾಡಿದ್ರು. 5 ವರ್ಷ ಮಡಮಕ್ಕಿ ಮೇಳದಲ್ಲಿ, 1 ವರ್ಷ ಸಿಗಂದೂರು ಮೇಳ, ಈಗ 7ನೇ ವರ್ಷ ಮಾರಣಕಟ್ಟೆ ಮೇಳದಲ್ಲಿ. ಕ್ಯಾದ್ಗೆ ಮಲ್ಲೆ ವೇಷ ಅಥವಾ ಕಿರೀಟ ವೇಷ ಯಾವ ವೇಷ ಮಾಡಿದ್ರು ಅದರಿಂದ ವೈಟ್ ಇಂದ ನೋವು ಆಗುದಿಲ್ಲ. ನಾವು ಅದನ್ನ ಟೈಟ್ ಮಾಡಿ ಕಟ್ಕೊಳ್ತೀವಲ್ಲ, ಅದು ಸ್ಟಾರ್ಟಿಂಗ್ ಅಲ್ಲಿ ನೋವು ಗೊತ್ತಾಗುದಿಲ್ಲ. ಸ್ವಲ್ಪ ಸ್ವಲ್ಪ ಹೋದ್ಮೇಲೆ ತುಂಬಾ ನೋವು ಬರುತ್ತೆ. ನನ್ನ ಪ್ರಕಾರ ಹೇಳುದಾದ್ರೂ ಆಟ ಬೆಳಗಿನವರೆಗೆ ಇದ್ರೇನೆ ಚಂದ. ಒಂದು ಬೆಳಕಿನ ಸೇವೆ ಲೆಕ್ಕದಲ್ಲಿ ನೋಡಿದ್ರು ಬೆಳಗಿನವರೆಗೆ ಇದ್ರೆ ಚಂದ. ಒಂದು ಸಾಂಪ್ರದಾಯಿಕ ಬಣ್ಣದ ವೇಷದ ಮಹಿಷಾಸುರ ಮಾಡ್ಬೇಕಂತ ತುಂಬಾ ಆಸೆ ಉಂಟು. ಸಾಂಪ್ರದಾಯಿಕ, ಅದು ಬಡಗಿನದ್ದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದೀಶ್ ಅವರೇ, ಈಗ ನಾವು ನಿಮ್ಮ ಮನೆಯನ್ನ ಕಳೆದ ಎಪಿಸೋಡ್ ನಲ್ಲಿ ನೋಡಿದ್ವಿ. ಹೌದು. ಸೊ ಏನ್ ತುಂಬಾ ಶ್ರೀಮಂತಿಕೆಯಲ್ಲಿ ನೀವು ಬೆಳೆದು ಬಂದವರಲ್ಲ ಅಲ್ಲ. ಸೊ ಹೆಂಗಿತ್ತು ನಿಮ್ಮ ಬಾಲ್ಯ ಅಂತ? ಬಾಲ್ಯ ಎಲ್ಲರ ಹಾಗೆ, ಶಾಲೆ ಹೀಗೆ ಎಲ್ಲ. ಅಂದ್ರೆ ಹೇಗೆ, ಈಗ ಶಾಲೆ ಎಷ್ಟನೇ ತರಗತಿಯವರೆಗೆ ನೀವು ಮಾಡಿ? ನಂದು 9ನೇ ತರಗತಿವರೆಗೆ ಶಾಲೆಗೆ ಹೋಗಿದ್ದೆ. ಓಕೆ. ಅಂದ್ರೆ ಮೊದ್ಲಿಗೆ 2ನೇ ತರಗತಿ ತನಕ ಘಟ್ಟದಲ್ಲಿ, ಹುಂಚೆ ಹತ್ರ ಶೆಟ್ಟಿಬೈಲ್ ಅಂತ. ಓಕೆ. ತೀರ್ಥಹಳ್ಳಿ. ತೀರ್ಥಹಳ್ಳಿ. ಆಮೇಲೆ ಇಲ್ಲಿ ನಾವು ನಮ್ಮ ಊರು ಸೌಡ ಶಾಲೆಯಲ್ಲಿ 7ನೇ ತರಗತಿ ತನಕ. ಅಲ್ಲಿಂದ ಬಿದ್ಕಲ್ಗಟ್ಟೆಯಲ್ಲಿ ಹೈಸ್ಕೂಲ್. ಓಕೆ. ಈಗ ವಾಸ ಇರೋದು ಈ ಊರ ಹೆಸರೇನು? ಈಗ ಇರೋದು ಬಿದ್ಕಲ್ಗಟ್ಟೆಯಲ್ಲಿ. ಬಿದ್ಕಲ್ಗಟ್ಟೆ. ಹೌದು. ಈ ಜನ್ನಾಡಿ ಅಂತ ಹೇಳಿದ್ರೆ? ಜನ್ನಾಡಿ ಅಂತ ಹೇಳಿದ್ರೆ ಇಲ್ಲಿಂದ 2 ಕಿಲೋಮೀಟರ್ ಆಚೆ. ನಾವು ಮೊದ್ಲಿದ್ದದಲ್ಲೇ. ಈ ನಂದೀಶ್ ಜನ್ನಾಡಿ ಹೆಂಗ್ ಬಂತು ಅಂತ ಅಂದ್ರೆ ನೀವೇ ಇಟ್ಕೊಂಡಿದ್ದ, ಜನ ಇಟ್ಟಿದ್ದ, ಹೇಗೆ ಇದೆ? ಅಂದ್ರೆ ನಮ್ಮ ಅಜ್ಜಿ ಮನೆಲ್ಲ ಇರುವುದು ಸೌಡದಲ್ಲಿ. ಶಾಲೆಲ್ಲ ಹೋಗಿದ್ದಲ್ಲ ಸೌಡ. ಅಂದ್ರೆ ಅಮ್ಮನ ಹೋಟ್ಲು ಅವಾಗ ಇದ್ದದ್ದು ಜನ್ನಾಡಿಯಲ್ಲಿ. ನಾವು ಅಂದ್ರೆ ಇಲ್ಲಿ ಜನ್ನಾಡಿಯಲ್ಲೇ ಇರ್ತಾ ಇತ್ತ ಮೇಳಕ್ಕೆ ಹೋಗುವಾಗ. ಹಾಗಾಗಿ ಎಲ್ಲ ಜನ್ನಾಡಿ ಅಂತ ಕರೆದು ಅದು ಜನ್ನಾಡಿ ಆಗಿ ಈಗ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಜನ್ನಾಡಿ ಅಂತ. ಹೌದು. ಈಗ ಮಹಿಷಾಸುರನ ಒಂದು ಕ್ಯಾರೆಕ್ಟರ್ ನೀವು ರಂಗಸ್ಥಳದಲ್ಲಿ ಮಾಡಿದಾಗ ತುಂಬಾ ಜನರಿಗೆ ಅನ್ಸೋದು ತಲೆಗೆ ನೋವು ಆಗಲ್ವಾ ಅಂತ. ಅದು ಒಂದು ಮ್ಯಾಟರ್, ಸಬ್ಜೆಕ್ಟ್. ನಾವು ಈಗಾಗ್ಲೇ ಅದ್ರ ಬಗ್ಗೆ ಮಾತಾಡಿದ್ವಿ. ನೋವು ಆಗಲ್ಲ, ಏನು ಆಗಿಲ್ಲ. ಅದ್ರ ಬಗ್ಗೆ ನೋವು ಆಗಿದೆ, ರಕ್ತ ಬಂದಿದೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ ಒಂದು ಫೇಕ್ ನ್ಯೂಸ್ ಕೂಡ ತುಂಬಾ ಜನ ಹಬ್ಸಿದ್ರು. ಅದ್ರ ಬಗ್ಗೆ ನಾವು ಕಳೆದ ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ. ನಾನು ಹೇಳೋದು, ನೀವೊಂದು ಹೊಸ ವೈಖರಿಯನ್ನ ಸೃಷ್ಟಿ ಮಾಡೋದಕ್ಕೆ ಹೋದ್ರಿ. ಬೇರೆ ಎಲ್ಲೋ ಇದ್ದಿರಬಹುದು ದೂರದಲ್ಲಿ, ಆದ್ರೆ ನಮ್ಮ ಈ ಸಾಮೀಪ್ಯ ಅಥವಾ ಈ ಊರುಗಳಲ್ಲಿ ಅದು ಇರ್ಲಿಲ್ಲ. ಸೊ ಹಂಗ್ ಮಾಡಿದಾಗ ನಿಮ್ಗೆ ವಿರೋಧ ವ್ಯಕ್ತ ಆಗಿಲ್ವಾ ಇದಕ್ಕೆ? ತುಂಬಾ ಆಗಿದೆ. ತುಂಬಾ ಅಂದ್ರೆ ತುಂಬಾ. ಹಾಗೆ ಮಾಡಬಾರ್ದು, ಅದು ರಂಗಸ್ಥಳಕ್ಕೆ ಸರಿಯಲ್ಲ, ಹಾಗೆ ಹೀಗೆ ತುಂಬಾ ಎಲ್ಲ ಬಂದಿದೆ. ಆದ್ರೆ ಅದನ್ನ ಒಪ್ಪಿಕೊಂಡವರು ಅಷ್ಟೇ ಜನ ಒಪ್ಪಿಕೊಂಡವರು ಇದ್ದಾರೆ. ಅಂದ್ರೆ ಕೇಳಿದ್ರು ನನ್ನ ಹತ್ರ ಡೈರೆಕ್ಟ್ ಬಂದ್ರು, ತೊಂದ್ರೆ ಆಗತ್ತಾ, ತಲೆನೋವು ಬರುತ್ತಾ? ಇಲ್ಲ, ಅದು ತಲೆಗೆ ಪೆಟ್ಟು ಬೀಳುದಿಲ್ಲ. ಒಂದು ಆವಾಗ ಹೇಳಿದ ಹಾಗೆ ಇಲ್ಲಿಂದ ಮೇಲೆ ಇರ್ತದೆ. ಮತ್ತೆ ನಮ್ಗೆ ಅದು ಎಲ್ಲದ್ರಗಿಂತ ಹೆಚ್ಚಾಗಿ ನಾವು ಕಟ್ಕೊಳ್ಳುವಾಗ ಟೈಟ್ ಆಗತ್ತಲ್ಲ, ಅದ್ರ ನೋವೇ ಜಾಸ್ತಿ ಇರುತ್ತೆ. ಮತ್ತೆ ಗುದ್ದಿ ಅದರಿಂದ ನೋವಾಗುದಲ್ಲ, ಏನಿಲ್ಲ ಆತರ ಏನು ಆಗುದಿಲ್ಲ. ಅದಂತಲ್ಲ, ನೀವು ಬೇರೆ ಕ್ಯಾದ್ಗೆ ಮಲ್ಲೆ ವೇಷ ಅಥವಾ ಕಿರೀಟ ವೇಷ ಯಾವ ವೇಷ ಮಾಡಿದ್ರು ಅದರಿಂದ ವೈಟ್ ಇಂದ ನೋವು ಆಗುದಿಲ್ಲ. ನಾವು ಅದನ್ನ ಟೈಟ್ ಮಾಡಿ ಕಟ್ಕೊಳ್ತೀವಲ್ಲ, ಅದು ಸ್ಟಾರ್ಟಿಂಗ್ ಅಲ್ಲಿ ನೋವು ಗೊತ್ತಾಗುದಿಲ್ಲ. ಸ್ವಲ್ಪ ಸ್ವಲ್ಪ ಹೋದ್ಮೇಲೆ ತುಂಬಾ ನೋವು ಬರುತ್ತೆ. ಅಂದ್ರೆ ನಿಮ್ಗದು ಯಾವತ್ತೂ ಕೂಡ ಅಭಾಸ ಅಂತ ನಿಮ್ಗೆ ಅನ್ಸಿಲ್ಲ? ಇಲ್ಲ. ನಿಮ್ಮ ವೈಯಕ್ತಿಕವಾಗಿ ನಿಮ್ಗ ತುಂಬಾ ಇಷ್ಟ ಕೊಟ್ಟಿದೆ? ತುಂಬಾ ಇಷ್ಟ ಕೊಟ್ಟಿದೆ. ಓಕೆ. ಅದನ್ನು ಮತ್ತೆ ಈಗ ಒಪ್ಪಿಕೊಂಡಿದ್ದಾರೆ ಎಲ್ಲ ಜನ ಒಪ್ಪಿಕೊಂಡಿದ್ದಾರೆ. ಈಗ ಬೇರೆ ಬೇರೆ ಊರುಗಳಿಗೆ ಕರೆಸ್ತಾರಲ್ಲ? ತುಂಬಾ ಕಡೆ ಹೋಗಿದೆ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಆಗಿದೆ ಮಹಿಷಾಸುರ. ಓಕೆ.
ಈ ವರ್ಷ ಏನು ಮಹಿಷಾಸುರನ್ಕಿಂತ ಜಾಸ್ತಿ ಇನ್ನೊಂದು ಯಾವ್ದೋ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ? ಹೌದು, ಕ್ಷೇತ್ರ ಮಹಾತ್ಮೆಯಲ್ಲಿ ಹಾಯಿಗುಳಿ. ಹಾ ಹಾ ಅಂದ್ರೆ ಮೊದ್ಲು ಅದು ಕ್ಷೇತ್ರ ಮಹಾತ್ಮೆಯಲ್ಲಿ ಮಹಿಷಾಸುರನ ಕತೆ ಎಲ್ಲ ಇತ್ತು. ಮಹಿಷಾಸುರ, ರತಿ ಮನ್ಮಥ, ಬಂಡಾಸುರ ಮತ್ತೆ ವೇತ್ರಾಸುರ ಅಂತೇಳಿ 4 ಕತೆ ಎಷ್ಟರ ಇತ್ತು. ಈ ವರ್ಷ ಆ ಕತೆ ಬಿಟ್ಟು ಕ್ಷೇತ್ರದ ಕತೆಗಳನ್ನ ಆಡ್ ಮಾಡಿದ್ರು. ಇದು ಹಾಯಿಗುಳಿ ಕ್ಷೇತ್ರದ ಕತೆ, ಹಾಗಾಗಿ ಅದನ್ನ ವೇಷ. ಈಗ ಹಾಯಿಗುಳಿ ಇಷ್ಟು ವರ್ಷ ಇರ್ಲಿಲ್ಲ, ಇಲ್ಲ, ಈ ವರ್ಷ ನಿಮ್ಗೆ ಈ ತರದೊಂದು ಇದೆ ಅಂತ ಹೇಳಿದ್ರು. ಹೌದು. ಅವಾಗ ನೀವು ಹೆಂಗ್ ಪ್ರಿಪೇರ್ ಆಗ್ತೀರಿ ಅದಕ್ಕೆ? ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ ಅದ್ರ ಹಿಂದೆ? ಅಂದ್ರೆ ರಂಗಸ್ಥಳಕ್ಕೆ ಹೋಗೋ ಹಿಂದೆ, ಈಗ ಶುರು ಆಗಿದ್ದಷ್ಟೇ, ಹೌದು, ಅದ್ರ ಹಿಂದೆ ಏನೆಲ್ಲ ನೀವು ಡೆವಲಪ್ಮೆಂಟ್ ಗಳನ್ನ ಮಾಡ್ಕೊಂಡ್ರಿ? ಅಂದ್ರೆ ಪ್ರಸಂಗ ತಿದ್ದುಪಡಿ ಆದಾಗ ಹೇಳಿದ್ರು ದೇವಸ್ಥಾನದಲ್ಲಿ ಹೀಗೆ ಗುಂಟಿ ಇಂತ ವೇಷ ಅಂತ. ಹಾಗೆ ಮೇಳ ಸ್ಟಾರ್ಟ್ ಸೇವೆ ಮುಂಚಿನ ದಿನ ಟ್ರಯಲ್ ಎಲ್ಲ ಇತ್ತು ದೇವಸ್ಥಾನದಲ್ಲಿ. ಅವಾಗ ಹೇಳಿದ್ರು ವೇಷ ಹೀಗೀಗೆ ಬರ್ಬೇಕು ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಇರುವಂತ ಹೈಗುಳಿ ತೋರಿಸಿದ್ರು ದೇವರನ್ನ. ಅಂದ್ರೆ 2 ಕೊಂಬು ಉಂಟು ಅದಕ್ಕೆ. ಹಾಗೆ ಮುಖ ವರ್ಣಿಕೆಲ್ಲ ಹೀಗೀಗೆ ಬರ್ಬೇಕು ಅಂತೇಳಿ ಭಾಗವತರು ನಿರ್ದೇಶನ ಮಾಡಿದ್ರು. ಅದೇ ರೀತಿಯಾಗಿ ನಿರ್ದೇಶನ ವೇಷವೆಲ್ಲ ಮಾಡಿಕೊಳ್ಳೋದು. ಮತ್ತೆ ರಂಗಸ್ಥಳದಲ್ಲಿ ನಾವೇ ಹೋಗಿ ಒಂದು ಹೊಸ ಯಾವ್ದಾರ ಒಂದು ಕಲ್ಪನೆ ಇಟ್ಕೊಂಡು ಹೋಗಿದ್ದು, ಅದೇ ಪಾಸ್ ಆಯ್ತು. ಓಕೆ, ಈಗ ಅದನ್ನು ಜನ ಇಷ್ಟಪಟ್ರು. ಹೌದು. ನೀವು ಅದಕ್ಕೆ ಇಂಥದ್ದೇ ಅಂತ ಪ್ರಿಪರೇಷನ್ ಅಂತ ಮಾಡ್ಕೊಂಡಿದ್ರಿ ಹಂಗಾದ್ರೆ? ಈ ಮಹಿಷಾಸುರ ಫಸ್ಟ್ ಟೈಮ್ ನೀವು ಈ ತರ ಒಂದ್ ಮಾಡಬಹುದು ಅಥವಾ ಹಿಂಗ್ ಮಾಡೋಣ ಫಸ್ಟ್ ಆಟ ಎಲ್ಲಾಗಿದ್ದದು? ನೀವು ಆತರ ಮಾಡ್ಬೇಕು ಅಂತ ಮುಂಚೆ ಹೆಂಗ್ ನಿರ್ಧಾರ? ನಿಮ್ಗೆಲ್ಲ ಸಪೋರ್ಟ್ ಮಾಡಿದ್ರ ಹೆಂಗೆ ಅದು? ಅಂದ್ರೆ ಮಹಿಷಾಸುರ ಮೊದ್ಲಿಂದ ತುಂಬಾ ಇಷ್ಟ ನನಗೆ. ನೀವು ಮಾಡ್ತಿದ್ರ ಮುಂಚೆಯಿಂದ ಅದೇ ಕ್ಯಾರೆಕ್ಟರ್ ಮಾಡ್ತಿದ್ದೆ ನಾನು. ಮಡಮಕ್ಕಿ ಮೇಳದಲ್ಲಿ ಅದು ಮಾಡಿದ್ದೆ. ಅದ್ರ ಸ್ಟಾರ್ಟಿಂಗ್ ಮಾಡಿದ್ ನಾನು ಸೌಕೂರ್ ಮೇಳದಲ್ಲಿ. ಮಹಿಷಾಸುರ ವೇಷ ಫಸ್ಟ್ ಮಾಡಿದ್ದೆ ಸೌಕೂರ್ ಮೇಳದಲ್ಲಿ. ಅವತ್ತೇ ಅದು ತಲೆ ಗುದ್ದದೆಲ್ಲ ಮಾಡಿದ್ದೆ. ಅಷ್ಟೊತ್ತಿಗೆಲ್ಲ ವೈರಲ್ ಆಗ್ಲಿಲ್ಲ ಅದು. ಆಮೇಲೆ ಮಾರಣಗಟ್ಟೆ ಮೇಳಕ್ಕೆ ಹೋದ್ಮೇಲೆ ಬಾಳೆಕೆರೆ ಅಂತೇಳಿ ನೆಂಪು ಹತ್ರ ಅಲ್ಲಿ ಆಟದ ವಿಡಿಯೋ ವೈರಲ್ ಆಯ್ತು. ಅದು ನಿಮ್ಮ ವೈರಲ್ ವಿಡಿಯೋ ಅದು? ಹೌದು. ಅದ್ರ ಹಿಂದೆನೂ ನೀವು ಮಾಡಿದ್ರಿ? ಹೌದೌದು, ಮಾಡಿದ್ದೆ. ಅದಾದ್ಮೇಲೆ ಕಂಟಿನ್ಯೂ ಆಯ್ತು? ಅದಕ್ಕೆ ನೀವು ಈಗ ನಿಮ್ಮ ಹಿಂದೆ ಕೂಡ ಅದೊಂದು ಇದೆ, ಮಹಿಷಾಸುರ ಕಿರೀಟ ಇದೆ, ಅದು ನಿಮ್ದೇ ಇದ್ರಲ್ಲಿ ನೀವು ರೆಡಿ ಮಾಡ್ಕೊಂಡಿದ್ದ ಹೆಂಗೆ? ನಿಮಗ್ ಬೇಕಾಗುವ ಸೆಟ್ ಆಗುವಂಗೆ ನಾವು ರೆಡಿ ಮಾಡ್ಕೊಂಡಿದ್ದೆ? ನಾನು ಮಾಮೂಲಿ ಕಟ್ಟುವಂತದ್ದು ಕೊಂಬು ನನ್ಗೆ ಬೇಕಾಗುವಾಗೆ ಮಾಡ್ಕೊಳ್ಳೋದು. ಇದೀಗ ಬೇರೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕಟ್ಟುವಂತದ್ದು ಇದೀಗ ಇದು. ಹೌದು. ನಿಮ್ದು ಮಾತ್ರ ಸಪರೇಟ್ ರೆಡಿ ಮಾಡ್ಕೊಂಡಿದ್ದೆ. ನಿಮ್ ಮೇಳದಿಂದನೂ ಅಷ್ಟೇ ಸಪೋರ್ಟ್ ಸಿಗುತ್ತಾ? ತುಂಬಾ ಸಪೋರ್ಟ್ ಉಂಟು. ಮೇಳದ ಕಲಾವಿದ್ರಾಗ್ಲಿ, ಹಿಮ್ಮೇಳ ಕಲಾವಿದ್ರಾಗ್ಲಿ, ಒಮ್ಮೇಳದವರಾಗ್ಲಿ ತುಂಬಾ ಸಪೋರ್ಟ್ ಉಂಟು. ಚೈಲ್ಡ್ಹುಡ್ ಹೆಂಗಿತ್ತು ಅಂದ್ರೆ? ಯಾರೋ ಅಮ್ಮ ಹೇಳ್ತಾ ಇದ್ರು, ನಾವು ಶಾಲೆಗೆ ಹೋಗುವಂದ್ರೆ ಶಾಲೆಗೆ ಹೋಗ್ತಿರ್ಲಿಲ್ಲ, ರಂಗಸ್ಥಳದ ಅಡಿಗಡೆ ಮಲ್ಕೊಂಡಿದ್ದ ಒಂದಿನ ಎಲ್ಲಿದ್ದಾನಂತ ಹುಡುಕುವಾಗ ರಂಗಸ್ಥಳದ ಅಡಿಗಡೆ ಇದ್ದಾನೆ, ನಾವು ಅಲ್ಲಿಂದ ಕರ್ಕೊಂಡ್ಬಂದ್ವಿ. ಅಂದ್ರೆ ಶಾಲೆಗೆ ಹೋಗುವಾಗ ಶಾಲೆ ರಜೆ ಸಿಗುತ್ತಲ್ಲ, ರಜೆ ಸಿಗಾಗ ಮಡಮಕ್ಕಿ ಮೇಳಕ್ಕೆ ಹೋಗಿದ್ದ ಪ್ರಥಮ. ಮಡಮಕ್ಕಿ ಮೇಳದಲ್ಲಿ ರಜೆ ಸಿಕ್ಕಾಗ ಹೋಗಿ ಅಲ್ಲಿ ರಂಗಸ್ಥಳ ಮಾಡುದು, ಚೌಕಿ ಮಾಡುದು, ಹಾಗೆ ವೇಷನ ಮಾಡ್ತಾ ಇದ್ದೆ. ಹಾಗೆ ಪ್ರಥಮ ವರ್ಷ 8ನೇ ಕ್ಲಾಸ್ ಇರುವಾಗ ಹಾಗೆ ಮಾಡಿದೆ. 9ನೇ ಕ್ಲಾಸಲ್ಲೂ ಹಾಗೆ ಮಾಡಿದೆ. ಆಮೇಲೆ ಮತ್ತೆ ಮನೆಗೆ ಬರ್ಲೇ ಇಲ್ಲ ಶಾಲೆ ಸ್ಟಾರ್ಟ್ ಆದಾಗ. ಅಲ್ಲೇ ಉಳಿದ್ರಿ? ಹೌದು. ಓಕೆ, ನಿಮ್ಗೆ ಗುರು ಅಂತ ಇದ್ರೆ ಯಾರಾದ್ರೂ ಇದಾರ? ಅಂದ್ರೆ ಇದನ್ನೆಲ್ಲ ಹೆಂಗ್ ಕಲ್ತ್ಕೊಂಡ್ರಿ? ಕುಣಿಯೋದಿರ್ಬೋದು, ತಾಳ ಇರ್ಬೋದು, ಅದೆಲ್ಲ ಗೊತ್ತಾಗ್ಬೇಕಲ್ಲ. ಅಂದ್ರೆ ಹೌದು, ಕೇಂದ್ರಕ್ಕೆ ಹೋಗ್ಲಿಲ್ಲ ನಾನು. ಇಲ್ಲೇ ಸೌಡ ಭಾಸ್ಕರ್ ಮತ್ತೆ ಸೌಡ ಸತೀಶ್ ಅಂತೇಳಿ ಇಬ್ರು ಇದ್ರು, ಅವ್ರು ಹೇಳಿ ಕೊಡ್ತಾ ಇದ್ರು. ಅಲ್ಲೇ ಅದೇ ಕಲ್ತೀನಿ. ಮತ್ತೆ ನೋಡಿ ಮಡಮಕ್ಕಿ ಮೇಳದಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಎಲ್ಲ ವೇಷ ಹಾಕುವುದಾಗ್ಲಿ, ಒಳ್ಳೊಳ್ಳೆ ವೇಷ ಕೊಡುವುದಾಗ್ಲಿ, ಮತ್ತೆ ಕುಣಿಲಿಕ್ಕೆಲ್ಲ. ಮಾತ್ರ ಈಗ ರೀಸೆಂಟ್ಲಿ ಮಾತ್ರ ಬಣ್ಣದ ವೇಷದ ಹೆಜ್ಜೆಗಾರಿಕೆ ಮಾತ್ರ ರೀಸೆಂಟ್ಲಿ ಮಂದಾರ್ತಿ ಕೇಂದ್ರದಲ್ಲಿ ಹೋಗಿ ಕಲ್ತಿದ್ರಿ? ಹೌದು. ಅಂದ್ರೆ ನೀವು ಕೂಡ ತುಂಬಾ ಕಲಿಯೋದು ಇರುತ್ತೆ? ಹೌದು. ಸಾಂಪ್ರದಾಯಿಕ ಬಣ್ಣದ ವೇಷದ ನಡೆಗಳೆಲ್ಲ ರೀಸೆಂಟ್ಲಿ ಯಳ್ಳಂಪಳ್ಳಿ ಜಗನ್ನಾಥಾಚಾರ್ಯ ಅಂತ ಗುರುಗಳು, ಬಣ್ಣದ ವೇಷದವರು, ಹಿರಿಯ ಬಣ್ಣದ ವೇಷಗಾರಿಗಳು, ಅವರ ಒಂದು ಕನಸು ಈಗ ಇರುವಂತ ಬಣ್ಣದ ವೇಷಧಾರಿಗಳಿಗೆಲ್ಲ ಕಳಿಸಿಕೊಡ್ಬೇಕಂತ. ಅದು ನಮ್ಗೂ ಒಂದು ಅವಕಾಶ ಕಲಿಲಿಕ್ಕೆ. ರೀಸೆಂಟ್ಲಿ ಕಲ್ತಿದ್ದೆ. 13 ವರ್ಷ ಆಯ್ತಾ ಈಗ? 13ನೇ ವರ್ಷ ಇದೀಗ. 13ನೇ ವರ್ಷ. 5 ವರ್ಷ ಮಡಮಕ್ಕಿ ಮೇಳದಲ್ಲಿ, 1 ವರ್ಷ ಸಿಗಂದೂರು ಮೇಳ, ಈಗ 7ನೇ ವರ್ಷ ಮಾರಣಕಟ್ಟೆ ಮೇಳದಲ್ಲಿ. 7ನೇ ವರ್ಷ ಮಾರಣಕಟ್ಟೆ ಮೇಳದಲ್ಲಿ ಇದ್ದೀರಾ? ಹೌದು. ಮಾರಣಕಟ್ಟೆ 3 ವೇಷ ಆಗಿದೆ. ಯಾವ ಮೇಳದಲ್ಲಿ ಇದ್ದೀರಿ ಈಗ? ಸ್ಟಾರ್ಟಿಂಗ್ ಹೋದಾಗ 2 ವರ್ಷ ಬಿ ಮೇಳದಲ್ಲಿದ್ದೆ. ಆಮೇಲೆ ಈಗ 5ನೇ ವರ್ಷ ಈಗ ಎ ಮೇಳದಲ್ಲೇ ಇದ್ದೆ. ಎ ಮೇಳದಲ್ಲಿ ಇದ್ದೀರಿ. ಓಕೆ. ನಿಮಗ್ ತುಂಬಾ ಖುಷಿ ಇದೆಯಾ? ಅಂದ್ರೆ ನಾನ್ ಬೇರೆ ಯಾವ್ದೋ ಫೀಲ್ಡ್ ಹೋಗಿದ್ರೆ ನನ್ನ ಜೀವನ ಬೇರೆ ರೀತಿ ಆಗಿರ್ತಾ ಇತ್ತು, ಈಗ ಈ ಫೀಲ್ಡ್ ಅನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಸಂತೃಪ್ತಿ ಇದೆಯಾ? ತುಂಬಾ ಸಂತೋಷ ಉಂಟು. ಬೇರೆ ಯಾವ ಫೀಲ್ಡಿಗೆ ಹೋಗಿದ್ರು ಇಷ್ಟು ಜನ ಗುರುತಿಸುವುದಿಲ್ಲ ಇತ್ತು, ಮತ್ತೆ ಇಷ್ಟು ಜನ ಅಭಿಮಾನಿಗಳು ಸಿಗುವುದಿಲ್ಲ ಇತ್ತು. ಹಾಗಾಗಿ ಈ ಕ್ಷೇತ್ರ ತುಂಬಾ ಸಂತೋಷ ಉಂಟು. ಸತ್ಯ. ನನ್ಗಂತಲ್ಲ, ಕಲಾವಿದರಾದವ್ರಿಗೆ ಎಲ್ಲರಿಗೂ ಯಕ್ಷಗಾನ ಕ್ಷೇತ್ರ ತುಂಬಾ ಇಷ್ಟನೇ. ಓಕೆ.
ಈಗ ಪೂರ್ತಿ ರಾತ್ರಿ ಆಟ ಆಗ್ತಾ ಇತ್ತು ಮುಂಚೆ, ಈಗ ಒಂದು ಕಾಲಮಿತಿ ಅಂತ ಮಾಡಿದ್ದಾರೆ. ಅದು ಸೂಕ್ತ ಅಂತ ಅನ್ಸುತ್ತೆ ನಿಮ್ಗೆ? ಎಲ್ಲೊಂದ್ ಕಡೆ ಕಲಾವಿದರಿಗೆ ಜಾಸ್ತಿ ಸಮಯ ಸಿಗೋದಿಲ್ವೇನೋ ಕುಣಿಯೋಕೆ ಅಂತ ನನಗೆ ಅನ್ಸುತ್ತೆ. ಅಲ್ಲ, ನನ್ನ ಪ್ರಕಾರ ಹೇಳುದಾದ್ರೂ ಆಟ ಬೆಳಗಿನವರೆಗೆ ಇದ್ರೇನೆ ಚಂದ. ಒಂದು ಬೆಳಕಿನ ಸೇವೆ ಲೆಕ್ಕದಲ್ಲಿ ನೋಡಿದ್ರು ಬೆಳಗಿನವರೆಗೆ ಇದ್ರೆ ಚಂದ. ಮತ್ತೆ ಕಲಾವಿದರಿಗೆ ಅವಕಾಶ ಸಿಗುವ ದೃಷ್ಟಿಯಿಂದ ನೋಡಿದ್ರು ಬೆಳಗಿನವರೆಗೆ ಇದ್ರೇನೆ ಚಂದ. ಅಂದ್ರೆ ಈಗ ಕಾಲಮಿತಿ ಆದ ಕಾರಣ ರಂಗಸ್ಥಳದಲ್ಲಿ ಅವರಿಗಿರುವಂತ ಟ್ಯಾಲೆಂಟ್ ಅನ್ನ ಪೂರ್ಣ ತೋರಿಸ್ಲಿಕ್ಕೆ ಆಗುದಿಲ್ಲ, ಅವಕಾಶ ಸಿಗುದಿಲ್ಲ. ಮತ್ತೆ ಜನರು ಬರುವುದೆಲ್ಲ ನೋಡಿದ್ರೆ ಕಾಲಮಿತಿ ಸೂಕ್ತ ಅನಿಸ್ತದೆ ಅಲ್ವಾ? ಜನ ನಿಲ್ಲುವುದಿಲ್ಲ, 12 ಗಂಟೆಗೆಲ್ಲ ಎದ್ದು ಹೋಗ್ಬಿಡಿ. ಈಗ 1:30 ಆಟಕ್ಕೆ 5 ಆದ್ರೂ 12 ಗಂಟೆಗೆಲ್ಲ ಜನ ಹೇಳ್ತಾರೆ, ಜನ ಎದ್ದು ಹೋಗ್ತಾರೆ. ಹೌದು, ಆ ಲೆಕ್ಕದಲ್ಲಿ ನೋಡಿದ್ರೆ ಕಾಲಮಿತಿ ಒಳ್ಳೇದು. ಒಂದ್ ರೀತಿಯಲ್ಲಿ ನೋಡಿದ್ರೆ ಬೆಳಗಿನವರೆಗೆ ಇದ್ರೆ ಚಂದ ಅಂತ. ಈಗ ನಿಮ್ಗೆ ಒಂದ್ 6 ತಿಂಗಳ ಆಟ ಇರುತ್ತೆ ಅಂತ ಇಟ್ಕೊಳ್ಳಿ, ಇನ್ನು 6 ತಿಂಗಳು ಇರೋದಿಲ್ಲ ಅಂತ ಕಲಾವಿದ್ರು ಹೇಳ್ತಾರೆ. ಆ ಟೈಮಲ್ಲಿ ನೀವು ಏನ್ ಮಾಡ್ತೀರಿ? 6 ತಿಂಗಳು ಆಟ ಇತ್ತು, ಮತ್ತೆ 6 ತಿಂಗಳು ನಮ್ದೀಗ ಮಳೆಗಾಲದಲ್ಲಿ ಒಂದು ಸದಾಶಿವಮೇಂದ್ರ ಭಾಗವತರು ಇದ್ರಲ್ಲ, ಅವ್ರದ್ದೊಂದು ಟೀಮ್ ಉಂಟು, ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದರತಿ ಅಂತ. ಆ ಟೀಮ್ ಇಂದ ಎಲ್ಲ ಕಡೆಯಲ್ಲೂ ಯಕ್ಷಗಾನ ಉಂಟು ನಮ್ದು, ಎಲ್ಲ ಜಿಲ್ಲೆಗಳಲ್ಲಿ. 6 ತಿಂಗಳು ಅವರೊಟ್ಟಿಗೆ ಇರ್ತೇವೆ ನಾವು. ಅಲ್ಲಿಗೆಲ್ಲ ಅಂದ್ರೆ ಹೊರಗಡೆ ಎಲ್ಲ ಯಕ್ಷಗಾನ ಆಗ್ತಾ ಇರ್ತದೆ, ಬೆಂಗಳೂರು, ಬಾಂಬೆ, ಹೈದರಾಬಾದ್ ಆ ಸೈಡ್ ಎಲ್ಲ. ಈಗ ಯಕ್ಷಗಾನ ಅಭಿರುಚಿ ಇರುವವರು ಎಲ್ಲೋ ಒಂದ್ ಕಡೆ ಹೋಗಿನೇ ಕಲಿಬೇಕು ಅಂತ ಇಲ್ವಾ? ಹಂಗಾದ್ರೆ ಹೋಗಿನೇ ಕಲ್ತಿದ್ರೆ ಒಳ್ಳೇದು. ಹಾಗಂತ ಅಲ್ಲಿ ಹೋಗಿ ಕಲಿಬೇಕು ಅಂತ ಇಲ್ಲ, ಇಲ್ಲಿ ನೋಡಿಯೂ ಕಲಿಬಹುದು, ಅಥವಾ ನಮ್ಮೊಟ್ಟಿಗೆ ಇರುವವರು ಹೇಳಿಕೊಟ್ಟದನ್ನಕ್ಕೆ ನೋಡಿಯೂ ಕಲಿಬಹುದು. ನಮ್ಮೊಟ್ಟಿಗೆ ಇರ್ತಾರೆ ಹೆಜ್ಜೆ ಎಲ್ಲ ಹೇಳಿಕೊಡುವವರು, ಅವರು ಹೇಳಿಕೊಡ್ತಾರೆ, ಅವರಿಂದ ಕಲಿಬಹುದು. ಯಕ್ಷಗಾನವನ್ನ ಆಯ್ಕೆ ಮಾಡ್ಕೊಂಡ್ರೆ ಹೊಟ್ಟೆಗೆ ಬಟ್ಟೆಗೆ ಏನು ಕಡಿಮೆ ಆಗಲ್ಲ? ಇಲ್ಲ, ನನಗೆ ಇಲ್ಲಿವರೆಗೂ ಯಾವ ತೊಂದರೆ ಆಗ್ಲಿಲ್ಲ. ಒಳ್ಳೇದೇ ಆಗಿದೆ ಅದರಿಂದ. ಈ ಟೀಮ್ ಮಧ್ಯೆ ತುಂಬಾ ಜನ ಕಾಲೆಳೆಯೋರು ಆತರ ಇರ್ತಾರ? ಅದು ಮಾಮೂಲಿ, ಅದು ಯಕ್ಷಗಾನ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲಿ ಇರುವುದೇ. ಅಂದ್ರೆ ಯಕ್ಷಗಾನ ಕ್ಷೇತ್ರದಲ್ಲಿ ಉಂಟದು, ಅದಕ್ಕೆ ನಾವು ತಲೆ ಹಾಕದೇ ಇದ್ರೆ ಆಯ್ತಷ್ಟೇ. ನಮ್ಮ ಪಾಡಿಗೆ ನಾವು ಹೋದ್ರೆ, ನಾವು ನಮ್ಮ ಕೆಲಸ ಮಾಡಿದ್ರೆ ಆಯ್ತಷ್ಟೇ. ನಿಮ್ಮ ಫ್ಯಾಮಿಲಿಯಲ್ಲಿ ನೀವು 4 ಜನ ಇರೋದು, ಅಮ್ಮ, ಅಪ್ಪ, ತಂಗಿ, ನೀವು? ಹೌದು. ಮುಂದೆ ಏನಾದ್ರು ಕನಸಿದೆಯಾ? ಏನಾದ್ರು ಮಾಡಬೇಕು ಈ ತರದ್ದು ಏನಾದ್ರು ಒಂದು ಹೊಸದಾಗಿ? ಅಂದ್ರೆ ಈಗ ಏನೋ ಒಂದು ಟ್ರೈ ಮಾಡ್ತಾನೆ ಇರ್ತೀರಿ ಪ್ರತಿ ವರ್ಷ, ಮುಂದೆ ಯಾವ್ದಾದ್ರು ಬೇರೆ ತರದ ಯೋಚನೆಗಳು ಇದೆಯಾ? ಯೋಚನೆ ಅಂದ್ರೆ ಹೇಳ್ರಿ, ಇದು ಯಕ್ಷಗಾನದಲ್ಲಿ ಬಣ್ಣದ ವೇಷವೇ, ಆದ್ರೆ ಒಂದು ಸಾಂಪ್ರದಾಯಿಕ ಬಣ್ಣದ ವೇಷದ ಮಹಿಷಾಸುರ ಮಾಡ್ಬೇಕಂತ ತುಂಬಾ ಆಸೆ ಉಂಟು. ಸಾಂಪ್ರದಾಯಿಕ, ಅದು ಬಡಗಿನದ್ದು ಇನ್ನು ಯಾರು ಮಾಡಿದ್ರು, ಆದ್ರೆ ನನ್ಗದು ಸಾಂಪ್ರದಾಯಿಕ ಅಂತ ಹೇಳಿದ್ರೆ, ನಾನೊಂದು ಫೋಟೋ ನೋಡಿದ್ದೆ, ಒಂದು ಫೋಟೋದಲ್ಲಿ ಉಂಟು ಒಂದು ವೇಷ, ಸಾಂಪ್ರದಾಯಿಕ ಬಣ್ಣದ ವೇಷ ಮಹಿಷಾಸುರ, ಅದೊಂದು ನನ್ಗೆ ಮಾಡ್ಬೇಕಂತ ತುಂಬಾ ಆಸೆ ಉಂಟು. ಅದು ಯಾವತ್ತಾಗ್ತದೆ ನೋಡ್ಬೇಕು. ಗ್ರೇಟ್, ಅದಾಗ್ಲಿ. ಸೊ ನಿಮ್ಮ ಮನೆ ಮೇಲ್ಗಡೆ ಒಂದಿಷ್ಟು ವೇಷಭೂಷಣಗಳನ್ನು ನಾವು ನೋಡಿದ್ವಿ, ಅದು ಬಾಡಿಗೆ ಪರ್ಪಸ್ ಮಾಡಿದ್ದ? ಅಲ್ಲ, ಅದೆಲ್ಲ ಸ್ವಂತ ತಕೊಂಡು ನಾವೀಗ ಯಾರಿಗಾದ್ರೂ ಯಕ್ಷಗಾನ ಇದ್ರೆ ಅಥವಾ ಮೇಕಪ್ ಎಲ್ಲ ಇದ್ರೆ ಬಾಡಿಗೆ ಕೊಡ್ಲಿಕ್ಕೆ ನಾವು ಇಟ್ಕೊಂಡದ್ದು. ವೇಷ ಹಾಕಿ ಫೋಟೋ ತೆಗೆಯೋದಿದ್ರೆ ಆ ತರನು ಮಾಡಿಸ್ಬೋದು? ಹೌದು. ಓಕೆ. ನಿಮ್ಗೆ ಈಗ ಒಂದು ಕಲ್ಪನೆಯಲ್ಲಿ ಯಕ್ಷಗಾನದಲ್ಲಿ ಇಂಥ ಒಂದು ಬದಲಾವಣೆ ಆದ್ರೆ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಯಾವ್ದಾದ್ರು ಯೋಚನೆ ಇದೆಯಾ? ಇದ್ರೆ ಹೇಳ್ಬಹುದು, ಯಾಕಂದ್ರೆ ಕಿರಿಯವರಾಗ್ಲಿ ಹಿರಿಯವರಾಗ್ಲಿ ನಾವು ಕೇಳಿಸ್ಕೊಳ್ಳೋಕ್ ರೆಡಿ ಇರ್ತೀವಿ. ಆ ತರದ್ ಯಾವ್ದಾದ್ರು ಇದೆಯಾ ನಿಮ್ಗೆ ಅನ್ಸಿದ್ದು? ಬದಲಾವಣೆ ಅಂತ ಹೇಳಿದ್ರೆ ಬದಲಾವಣೆ ಅಂತ ಏನಿಲ್ಲ, ಆದ್ರೆ ಈಗ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದ್ರೆ ಒಳಗೆ ಈಗ ಏನಾಗ್ತದೆ ಕೇಳಿದ್ರೆ, ಕಾಲಮಿತಿ ಆದ ಕಾರಣ ಅವಕಾಶ ಸಿಗುವುದಿಲ್ಲ. ಅವಕಾಶಗಳು ಸಿಗುವಾಗಿದ್ರೆ ತುಂಬಾ ಒಳ್ಳೇದಾಗ್ತಾ ಇತ್ತು ಅನ್ಸುತ್ತೆ. ಸ್ವಲ್ಪ ಜಾಸ್ತಿ ಸಮಯ, ಜಾಸ್ತಿ ವೇಷಗಳಿದ್ರೆ ಅವಕಾಶ ಸಿಗುತ್ತೆ ಅಂತ. ಹೌದು. ಥ್ಯಾಂಕ್ ಯು ನಂದೀಶ್ ಅವರೇ. ಇವತ್ತು ಮನೆಗೆ ಬಂದ್ವಿ, ನಿಮ್ಮ ಮನೆಯನ್ನು ತೋರಿಸಿದ್ವಿ, ನಿಮ್ಮನ್ನು ಕೂರಿಸ್ಕೊಂಡು ಮಾತಾಡ್ಸಿದ್ವಿ. ನಮಗೆ ಒಂದೇ ಇದ್ದಿದ್ದು ಕಲಾವಿದನ ಪರಿಚಯ ಆಗಬೇಕು, ಆತನ ಬದುಕು ಕಷ್ಟದಲ್ಲಿದ್ದರೂ ಆತ ರಂಗಸ್ಥಳಕ್ಕೆ ಬಂದು ಅದನ್ನು ಬಣ್ಣವಾಗಿ ವೇಷವನ್ನ ಮಾಡಿ ಯಾವುದೇ ನೋವನ್ನು ಎದುರುಗಡೆ ತೋರಿಸ್ಕೊಳ್ಳೋದಿಲ್ಲ ಕಲಾವಿದ. ಯಾವ ಕಲಾವಿದ್ರು ತೋರಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ದೇವರ ಒಂದು ಆಶೀರ್ವಾದದ ಜೊತೆಗೆ ನಿಮ್ಮ ಒಂದು ಅಭಿಲಾಷೆ ಇರ್ಬೋದು ಅಥವಾ ನಿಮ್ಮ ಎಫರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನ ನೀವು ಹಾಕಿದ್ದೀರಾ. ಸೊ ಹಂಗಾಗಿಯೇ ನಾವು ನಿಮ್ಮ ಮನೆಯವರೆಗೂ ಬಂದಿದ್ದೀವಿ. ಸೊ ಇದು ಇನ್ನೂ ಕಂಟಿನ್ಯೂ ಆಗಲಿ. ಸೊ ನಮ್ಮೆಲ್ಲರನ್ನ ನೀವು ರಂಜಿಸ್ತಾ ಇರಿ. ಸೊ ದೇವರು ನಿಮಗೂ ಒಳ್ಳೇದು ಮಾಡಲಿ, ಅಭಿಮಾನಿಗಳು ಕೂಡ ನಿಮ್ಮ ಅದೇ ಪ್ರೀತಿಯನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಾವು ಅನ್ಕೊಂತೀವಿ. ಥ್ಯಾಂಕ್ ಯು. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಹೋದ ಎಪಿಸೋಡ್ ನಿಮ್ದು ತುಂಬಾ ಇಲ್ಲೆಲ್ಲ ನೋಡಿದವ್ರು ಮೊನ್ನೆ ಒಬ್ರು ಬಂದು ಹೇಳ್ತಾ ಇದ್ರು, ನಿಮ್ದೊಂದು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ವಿಡಿಯೋ ನೋಡಿದೆ, ತುಂಬಾ ಖುಷಿ ಆಯ್ತು ಅಂತ. ಈಗ ಪುನಃ ಮಾಡ್ತಾ ಇದ್ರಿ, ತುಂಬಾ ಖುಷಿ ಆಯ್ತು. ನಿಮ್ಗೂ ಕೂಡ ಧನ್ಯವಾದಗಳು. ಹಾಗೆ ರಾಮಣ್ಣ ಅತ್ತಿಗಾರು, ಥ್ಯಾಂಕ್ ಯು. ದೀಪಕಣ್ಣ, ಧನ್ಯವಾದಗಳು. ಥ್ಯಾಂಕ್ ಯು.